ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಗಾಂಧಿನಗರ್ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಮಲ್ಲಿಕಾರ್ಜುನ್ ಎನ್ಪಿಎಸ್ ಕಳಿಸಲು 3,000 ಲಂಚ ಪಡೆದಿದ್ದಾರೆ ಎಂದು ಎದ್ದಲ್ದೊಡ್ಡಿ ದುರ್ಗಪ್ಪ ನಾಯಕ್ ಮಲ್ಲಿಕಾರ್ಜುನ್ ಸ್ವಾಮಿ ವಿರುದ್ಧ ಆರೋಪ ಮಾಡಿದರು. ತಾಲೂಕು ಆಸ್ಪತ್ರೆಯಲ್ಲಿ ಪತ್ರಿಕೆ ಹೇಳಿಕೆ ನೀಡಿ ಮಾತನಾಡಿದ ಅವರು, ನನ್ನ ಅಳಿಯ ದೇವರಾಜ್ ನಾಯಕ್ ತಾಲೂಕಿನ ಗಾಂಧಿನಗರ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರನಾಗಿ ಕೆಲಸ ಮಾಡುವಾಗ ಮರಣ ಹೊಂದಿದ್ದರು. ನನ್ನ ಅಳಿಯ ಕೆಲಸ ಮಾಡಿದ ಬಗ್ಗೆ ಎನ್ಪಿಎಸ್ ಕಳಿಸಿದರೆ ಮರಣದ ಹಣ ಆತನ ಹೆಂಡತಿಗೆ ಬರುತ್ತದೆ. ನನ್ನ ಅಳಿಯನ ಎನ್ಪಿಎಸ್ ಕಳಿಸುವಂತೆ ನಾನು ಕಿರಿಯ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಸ್ವಾಮಿ ಸಿಎಂಗೆ ಮನವಿ ಮಾಡಿಕೊಂಡೆ. ನಿನ್ನ ಅಳಿಯನ ಎನ್ಪಿಎಸ್ ನ ಬೆಂಗಳೂರಿನ ಎಜಿ ಕಚೇರಿಗೆ ಕಳಿಸಿದರೆ ಆತನ ಹೆಂಡತಿಗೆ ಹಣ ಬರುತ್ತದೆ. ಅದಕ್ಕೆ 3,000 ಖರ್ಚು ಆಗುತ್ತದೆ. ಕೊಡು, ಮಾಡಿಸಿಕೊಂಡು ಬರುತ್ತೇನೆ ಎಂದು ಮಲ್ಲಿಕಾರ್ಜುನ್ ಹೇಳಿದಾಗ ನಾನು ಆತನಿಗೆ 3,000 ಲಂಚ ನೀಡಿದ್ದೇನೆ ಎಂದರು. 3,000 ಲಂಚ ನೀಡಿದ ಮೇಲೆ ಮಲ್ಲಿಕಾರ್ಜುನ್ ನನ್ನು ಮಾತನಾಡಿಸಿದಾಗ ಫೈಲ್ ಕಳಿಸಿದ್ದೇನೆ, ಹಣ ಬರುತ್ತದೆ, ಸ್ವಲ್ಪ ತಡೆಯಬೇಕು ಎಂದರು. 3,000 ಹಣ ನೀಡಿ 3 ವರ್ಷವಾದರೂ ಹಣ ಬರಲೇ ಇಲ್ಲ. ಯಾಕೆ ಹಣ ವಿಳಂಬವಾಗಿದೆ ಕಾರಣ ಕೇಳಲು ಫೋನ್ ಮಾಡಿದ್ರೆ ಎತ್ತುವುದಿಲ್ಲ, ನನಗೆ ಹೋದ್ರೆ ಸಿಗುವುದಿಲ್ಲ, ಆಸ್ಪತ್ರೆಗೆ ಬಂದರೆ ಕಾಣುತ್ತಿಲ್ಲ. ಮಲ್ಲಿಕಾರ್ಜುನ್ ಇರುತ್ತಾನೆ, ಹುಡುಕಿ ಸಾಕಾಗಿ ಹೋಗಿದೆ ಎಂದು ದುರ್ಗಪ್ಪ ನಾಯಕ್ ಮಲ್ಲಿಕಾರ್ಜುನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ, ನೀವಾದರೂ ಹುಡುಕಿ ಕೊಡಿ ಎಂದು ಕಂಡ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಕೇಳತೊಡಗಿದ ದೃಶ್ಯ ಕಂಡು ಬಂತು. ಕೆಲವು ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಕೇಳಿದರೆ ನಮಗೆ ಗೊತ್ತಿಲ್ಲ ಎನ್ನುತ್ತಾರೆ. ಮಲ್ಲಿಕಾರ್ಜುನ್ಗೆ 3,000 ಲಂಚ ನೀಡಿ 3 ವರ್ಷವಾದರೂ ಸಹ ಮರಣ ಹೊಂದಿದ ನನ್ನ ಅಳಿಯನ ಹಣ ಇತ್ತ ಬರಲೇ ಇಲ್ಲ. ಅತ್ತ ಅಧಿಕಾರಿ ಮಲ್ಲಿಕಾರ್ಜುನನ್ನು ನನ್ನ ಕೈಗೆ ಸಿಗುತ್ತಿಲ್ಲ, ಫೋನ್ ಮಾಡಿದ್ರೆ ಎತ್ತುವುದಿಲ್ಲ. ಇದರಿಂದ ನನಗೆ ದಾರಿ ತಿಳಿಯದಾಗಿದೆ ಎಂದು ದುರ್ಗಪ್ಪ ನಾಯಕ್ ಕಣ್ಣೀರು ಹಾಕಿದರು. ಎನ್ಪಿಎಸ್ ಕಳಿಸಲು 3,000 ಲಂಚ ತಿಂದು 3 ವರ್ಷಗಳಿಂದ ನನ್ನ ಅಳಿಯ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ ಎಂದು ಕೇಳೋಣ ಅಂದರೆ ಮಲ್ಲಿಕಾರ್ಜುನ್ ಸಿಗುತ್ತಿಲ್ಲ. ಆದ್ದರಿಂದ 3,000 ಹಣ ಲಂಚ ತಿಂದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಸಿಎಂ ಮೇಲೆ ಕ್ರಮ ಕೈಗೊಂಡು ಆತನನ್ನು ಅಮಾನತ್ ಮಾಡಿ ನನಗೆ ನ್ಯಾಯ ಒದಗಿಸಬೇಕು. ನಿಮ್ಮಿಂದ ನನಗೆ ನ್ಯಾಯ ಸಿಗದೆ ಹೋದರೆ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ದುರ್ಗಪ್ಪ ನಾಯಕ್ ಡಿಎಚ್ಒ ಅವರನ್ನು ಒತ್ತಾಯ ಮಾಡಿದರು. ದುರ್ಗಪ್ಪ ನಾಯಕ್ ಎದ್ದಲ್ದೊಡ್ಡಿ ತಾಲೂಕು ಜಿಲ್ಲಾ ರಾಯಚೂರು. ಎದ್ದಲ್ದೊಡ್ಡಿಯಿಂದ ನನ್ನ ಮಗಳನ್ನ ದೇವರಾಜ್ ಕೊಟ್ಟಿದ್ದು. ದೇವರಾಜನ ನೌಕರಿಗೆ ಹೋಗಿದ್ದು ಆಕಸ್ಮಿಕ ನೌಕರಿ ಹೋಗಿ ನೌಕರಿ ಈಗ ಎಲ್ಲಿ ಮಾಡ್ತಿದ್ದ ಜಾಲಹಳ್ಳಿ ಕ್ಯಾಂಪ್ ಗಾಂಧಿನಗರ. ಅಲ್ಲಿದ್ದೆಲ್ಲ ಡಾಕ್ಯುಮೆಂಟ್ಸ್ ಕಳಿಸಿ ನಾವೆಲ್ಲ ಇದು ಮಾಡಲಿಕ್ಕಾಗಿ ತಾರೀಖ್ ಸಾಹೇಬ್ರು ಅನುಕೂಲ ಮಾಡಿಕೊಟ್ರು. ಅದರಿಂದ ನೌಕರಿ ಆಯ್ತು. ನೌಕರಿಯಿಂದ ಇದೆಲ್ಲ ಮಾಡಿ ಈಗ ಹಳೆಯ ಸತ್ತ ಮೇಲೆ NPC ರೊಕ್ಕ ಇನ್ನುವರೆಗೆ 4 ವರ್ಷ ಆದರೂ ಬಂದಿಲ್ಲ. NPCದ ರೊಕ್ಕ ಮಾಡ್ಕೊಂಡು ಕೇಳಿ ಇಲ್ಲಿವರೆಗೆ ಮಲ್ಲಿಕಾರ್ಜುನರಿಗೆ ಹೇಳಿ ಮಾಡಿದ್ದಾರೆ. ಇನ್ನುವರೆಗೆ ನಮಗೇನು ಮಾಡಿಲ್ಲ. ದುಡ್ಡು ಕೇಳ್ತಾರ ಏನು ಒಟ್ಟು ಮಾಡಿಸ್ಕೊಂಡು ದುಡ್ಡು 2,3 ಸಾವಿರ ಅವ್ರಿಗೆ ಕೊಟ್ಟೀನಿ. ಎಷ್ಟು ವರ್ಷ ಕೊಟ್ಟು ಈಗ 3 ತಿಂಗಳಿಂದ ಕೊಟ್ಟೀನಿ. ಅದು NPC ಮಾಡಿಸಿ ಕಳಿಸ್ಕೊಟ್ರು. ನಿಮ್ದೆಲ್ಲ ಕಾಯಿ ಮಾಡಿ ಆಕೆಗೆ NPC ಬರಂಗ ಇದೇ ಪೆನ್ಷನ್ ಮಾಡ್ಲಿಕ್ಕೆ ಮಾಸಾಸನ ಮಾಡಿಸ್ಕೊಡ್ತೀವಿ. ಯಾರು ಹೇಳ್ಯಾರ? ಮಲ್ಲಿಕಾರ್ಜುನ ಸ್ವಾಮಿ. ಎಷ್ಟು ಹೇಳ ದುಡ್ಡು? ದುಡ್ಡು 3,000 ತಗೊಂಡು ಬೆಂಗಳೂರಿಗೆ ಹೋಗಿ ಕಳಿಸ್ತಂತೆ. 3,000 ತಗೊಂಡನ. ನಾವು ಕೇಳಿದ್ರೆ ಮನೆಗೆ ಹೋದ್ರೆ ಮನೆಗೆ ಬರಬೇಡ ಅಂತಾರೆ. ಇಲ್ಲಿ ಹೋದ್ರೆ ಇಲ್ಲಿ ಸಿಗುವಲ್ಲ, ಫೋನ್ ಎತ್ತುವಲ್ಲ. ತಾರೀಖ್ ಸಾಹೇಬ್ ಕೇಳಿದ್ರೆ ನಾ ಟ್ರಾನ್ಸ್ಫರ್ ಆಗಿ ಮಲ್ಲಿಕಾರ್ಜುನ ಕೇಳಂತಾನ. ಇದಕ್ಕೆ ಯಾರು ಮನೆಗಾರು ಯಾರು ತಿಳಿವಲ್ತು. ನಾ ದಿನ PHC ಬಂದು ಇಲ್ಲೇ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಭೇಟಿಯಾಗಿ ಹೋಗ್ತಾನೆ. ಆತ ಆರೋಪಕ್ಕೆ ಹೋಗಿದ್ದ, ಆರೋಪದಾಗಿದ್ದಲ್ಲ. ಇಲ್ಲಿ ಹೋದ್ರೆ ಇಲ್ಲಿ ನನಗೆ ಏನು ಕಾಣುವಲ್ಲ. ನನಗೆ NPC ಕೆಲಸ ಮಾಡಿಕೊಟ್ರೆ ನಿಮಗೆ ನಮಸ್ಕಾರ ಮಾಡಿ ಪುಣ್ಯ ಬರ್ತದೆ ಸರ್, ಮಾಡಿಸ್ಕೊ.